ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡಿಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ, ಅಕಸ್ಮಾತ್ ಏನಾದರೂ ನೀವು ದೊಡ್ಡ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರಾ ಅಂದರೆ ರನ್ ಮಾಡ್ತಿದ್ದೀರಾ ಅಂದರೆ, ಅಥವಾ ಚಿಕ್ಕ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಿದ್ದೀರಾ ಅಂದರೆ, ದಯವಿಟ್ಟು ಇಂಥ 7 ತಪ್ಪುಗಳನ್ನು ಮಾಡಲೇಬೇಡಿ. ಇಂಥ 7 ತಪ್ಪುಗಳಲ್ಲಿ ಹೇಳ್ತೀನಲ್ಲ ನಾನು, ಅದರಲ್ಲಿ ನೀವು ಒಂದು ತಪ್ಪಾದರೂ ಮಾಡಿದ್ರೂ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಈ 7 ಕಾಮನ್ ತಪ್ಪುಗಳು ಏನಂತ ನೀವು ಕೇಳಬಹುದು. ಅದು ಹೆಂಗೆ ಡಿಲೀಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೇನಾದ್ರೂ ಯೂಟ್ಯೂಬರ್ಸಾ ಅಥವಾ ಯೂಟ್ಯೂಬರ್ ಬಿಗಿನರ್ಸಾ, ದಯವಿಟ್ಟು ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಆಮೇಲೆ ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರ ನನ್ನ ಒಂದು ಟೆಕ್ ಬ್ರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ಹೇಳೋಣ ಮುಂಚೆ ನಿಮಗೆ ಇಂಥ 7 ತಪ್ಪುಗಳನ್ನ ಮಾಡಬೇಡಿ. 1 by 1 ನೋಡ್ತಾ ಹೋಗೋಣ. ಮೊದಲನೆಯ ತಪ್ಪೇನೆಂದರೆ, ತುಂಬ ಜನ ಈ ಒಂದು ತಪ್ಪು ಮಾಡ್ತಾರೆ. ಅದೇನಂದರೆ ಕೀವರ್ಡ್ ಸ್ಟಫಿಂಗ್. ಈ ಕೀವರ್ಡ್ ಸ್ಟಫಿಂಗ್ ಏನಂತ ನೀವು ಕೇಳ್ಬೋದು. ಆ ಹೆಸರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಕೀವರ್ಡ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಟ್ಯಾಗ್ಸು, ಹ್ಯಾಶ್ ಟ್ಯಾಗ್ಸು, ಇದನ್ನೆಲ್ಲ ಕೀವರ್ಡ್ ಅಂತಾರೆ. ಸ್ಟಫಿಂಗ್ ಏನಂದರೆ ಒಂದ್ರ ಮೇಲೆ ಹಾಕೋದು, ಅಂದರೆ ಸ್ಟಫಿಂಗ್ ಮಾಡೋದು. ಅದನ್ನ ಕೀವರ್ಡ್ ಸ್ಟಫಿಂಗ್ ಮಾಡೋದು. ತುಂಬ ಜನ ಇದು ಮಾಡ್ತಾರೆ. ಎಂತಕ್ಕಂದ್ರೆ ಅವ್ರ ವಿಡಿಯೋ ವೈರಲ್ ಆಗೋಕ್ಕೋಸ್ಕರ ಒಂದೆರಡು ವಿಡಿಯೋ ವೈರಲ್ ಆಗಬಹುದು. ಆದರೆ ಇಂಥ ನೀವು ತಪ್ಪು ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಕೂಡ ಡಿಲೀಟ್ ಆಗ್ಬೋದು. ಅದು ಹೆಂಗೆ ಅಂದರೆ, ಅದಕ್ಕಿಂತ ಮುಂಚೆ ತುಂಬ ಜನ ಏನು ಮಾಡ್ತಾರಲ್ಲೇ, ಅವರ ಒಂದು ಡಿಸ್ಕ್ರಿಪ್ಷನಲ್ಲಿ ಐತಲ್ಲ ತುಂಬ ಹ್ಯಾಶ್ ಟ್ಯಾಗ್ಸ್ ಹಾಕ್ತಾರೆ. ಆಮೇಲೆ ಕೀವರ್ಡ್ಸ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಇರೆವೆಲೆಂಟ್ ಎಲ್ಲ ಕೀವರ್ಡ್ಸ್ ಹಾಕ್ತಾರೆ. ಆಮೇಲೆ ಕಾಮ ಬಿಟ್ಟು ತುಂಬ ಕೀವರ್ಡ್ಸ್ ಹಾಕ್ತಾರೆ. ಈ ಥರ ನೀವು ತುಂಬ ಕೀವರ್ಡ್ಸ್ ಹಾಕ್ತಾರೆ, ಯೂಟ್ಯೂಬ್ ಅವರು ಏನು ಅನ್ಕೊಂತಾರೆ ಅಂದರೆ ನೀವು ಸ್ಪ್ಯಾಮ್ ಮಾಡ್ತಾರೆ ಅಂದ್ರೆ ಆ ಕೀವರ್ಡ್ಸ್ನ, ಇದನ್ನ ಕೀವರ್ಡ್ ಸ್ಟಫಿಂಗ್ ಅಂತ ಹೇಳ್ತಾರೆ. ಇದರಿಂದ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇರುವಂಥದ್ದು. ಅದೇನಂದರೆ ಮಿಸ್ಲೀಡಿಂಗ್ ಮೆಟಾ ಡೇಟಾ ಅಂತ. ಈ ಮಿಸ್ಲೀಡಿಂಗ್ ಮೆಟಾ ಡೇಟಾ ಅಂದರೆ ಹೇಳ್ದಲ್ಲ, ಮಿಸ್ಲೀಡಿಂಗ್ ಮಾಡ್ತಿರೋ ಡೇಟಾನ, ಕೀವರ್ಡ್ಸ್ದು. ಅದ್ರಗೋಸ್ಕರನೇ ಹೇಳ್ತಿರೋದು. ನೀವು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬ್ರೇಕ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಸಿಕ್ತು. ಈ ಥರ ನೀವು ಮತ್ತೆ ರಿಪೀಟಾಗಿ ಮಾಡ್ತಿದ್ರೆ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗಬಹುದು. ಆ್ಯಕ್ಚುಲಿ ಸ್ಪಾಟಲ್ಲಿ ಡಿಲೀಟ್ ಆಗ್ಬೋದು. ಹೇಳಬೇಕಂದ್ರೆ ಈ ಥರ ಮಾಡಿದ್ರೆ ಇದು ತುಂಬ ಡೇಂಜರು. ತುಂಬ ಜನ ಈ ಥರ ಮಾಡ್ತಾರೆ, ಇಂತಂದ್ರೆ ವೈರಲ್ ಆಗೋಕ್ಕೋಸ್ಕರ ವಿಡಿಯೋ. ದಯವಿಟ್ಟು ಈ ಥರ ಮಾಡಬೇಡಿ. ಮತ್ತು ಇನ್ನು ನೆಕ್ಸ್ಟ್ ಎರಡನೆಯ ತಪ್ಪೇನೆಂದರೆ ಫೇಕ್ ನ್ಯೂಸ್. ತುಂಬ ಜನ ಏನಂದರೆ ಗೌರ್ಮೆಂಟ್ ಬಗ್ಗೆ ಈ ಥರ ಫೇಕ್ ನ್ಯೂಸ್ ಕೊಡೋದು, ಎಲೆಕ್ಷನ್ ಬಗ್ಗೆ ಈ ಥರ ಫೇಕ್ ನ್ಯೂಸ್ ಕೊಡೋದು, ಈ ಥರ ಗೌರ್ಮೆಂಟ್ ಬಗ್ಗೆ ಎಲ್ಲ ಈ ಥರ ಫೇಕ್ ನ್ಯೂಸ್ ಕೊಟ್ಕೊಂಡು ಅವರ ವಿಡಿಯೋನ ವೈರಲ್ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ ಈಗ. ಆದರೆ ಈ ದಾರಿ ತುಂಬ ತಪ್ಪಂತ ಹೇಳ್ತಿದ್ದಾರೆ ಯೂಟ್ಯೂಬ್ ಅವರನ್ನೇ. ಅದ್ರಿಗೋಸ್ಕರ ದಯವಿಟ್ಟು ಈ ಥರ ಮಾಡಿಬಿಡಿ. ಆ್ಯಕ್ಚುಲಿ ಗೌರ್ಮೆಂಟ್ ಅವ್ರು ಹೇಳ್ಬಿಡ್ತಾರೆ, ಇವ್ರದ್ದು ಸರಿ ಇಲ್ಲ ಚಾನಲ್, ಯೂಟ್ಯೂಬ್ ಅವರೇ ದಯವಿಟ್ಟು ಇವ್ರ ಚಾನಲ್ ಡಿಲೀಟ್ ಮಾಡಿ ಅಂತ. ಅವಾಗ ಯೂಟ್ಯೂಬರ್ ನಿಮ್ಮ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ. ಗೌರ್ಮೆಂಟ್ ಅವ್ರು ಆರ್ಡರ್ ಮಾಡಿಬಿಡ್ತಾರೆ ಯೂಟ್ಯೂಬ್ಗೆ. ಅದ್ರಿಗೋಸ್ಕರ ಹೇಳ್ತಿರೋದು, ದಯವಿಟ್ಟು ಇಂಥ ತಪ್ಪನ್ನ ಮಾಡೋಕ್ಕೆ ಹೋಗಲೇಬೇಡಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೂರನೆಯ ತಪ್ಪೇನೆಂದರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ಪ್ಯಾಮ್ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ಸ್ಪ್ಯಾಮ್ ಮಾಡ್ತಾ ಇರ್ತಾರೆ. ಉದಾಹರಣೆಗೋಸ್ಕರ ದೊಡ್ಡ ಯೂಟ್ಯೂಬರ್ ಲೈವ್ ಮಾಡ್ತಿರ್ತಾರೆ. ಉದಾಹರಣೆಗೋಸ್ಕರ ಹಾಕ್ಕೊಳ್ಳಿ, ಅವ್ರು ಲೈವಲ್ಲಿ ಹೋಗ್ಬಿಟ್ಟು ನನ್ನ ವಿಡಿಯೋ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಬನ್ನಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಈ ಥರ ಸ್ಪ್ಯಾಮ್ ಮಾಡ್ತಾ ಇರ್ತಾರೆ ಮೆಸೇಜ್ನ. ಯೂಟ್ಯೂಬರ್ ನಿಮ್ಮ ಸ್ಪ್ಯಾಮ್ ಅಂತ ಅಂದ್ಕೊಂಬಿಟ್ಟು ನಿಮ್ಮ ಚಾನಲ್ ಕೂಡ ಡಿಲೀಟ್ ಮಾಡಬಹುದು. ಅದ್ರಿಗೋಸ್ಕರ ಹೇಳ್ತಿರೋದು. ಆದರೆ ಯೂಟ್ಯೂಬರ್ದು ಏನಂದರೆ ಮೈಂಡ್ಸೆಟ್ಟು, ಈ ಥರ ನೀವು ಸ್ಪ್ಯಾಮ್ ಮಾಡಿ ಎಂಗೇಜ್ಮೆಂಟ್ ತೊಗೊಂಡ್ರೆ, ವ್ಯೂಸ್ ತೊಗೊಂಡ್ರೆ ಇದು ತಪ್ಪು ಅಂತ ಹೇಳ್ತಿದ್ದಾರೆ ಯೂಟ್ಯೂಬ್ ಅವರೇನೆ. ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗಲೇಬೇಡಿ, ಇಲ್ಲಾಂದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟು ನಾಲ್ಕನೆಯ ತಪ್ಪೇನೆಂದರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ ದೊಡ್ಡ ಯೂಟ್ಯೂಬರ್ಸ್ ಹತ್ರ ಒಂಥರ ಅಟ್ರಾಕ್ಟಿಂಗ್ ಲೋಗೋ ಇರುತ್ತೆ. ಆಮೇಲೆ ಈ ದೊಡ್ಡ ಯೂಟ್ಯೂಬರ್ಸ್ ತುಂಬ ಅಟ್ರಾಕ್ಟಿಂಗ್ ತಮ್ಮನೆಲ್ಲ ಮಾಡ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಲೋಗೋನ ಸೇಮ್ ಎಕ್ಸಾಕ್ಟ್ಲಿ ಕಾಪಿ ಮಾಡಿ, ಉದಾಹರಣೆಗೋಸ್ಕರ ನನ್ನ ಚಾನಲ್ ಇರುತ್ತೆ, ಹಾಕ್ತೀನಿ ಲೋಗೋನು. ಆಮೇಲೆ ತಮ್ನೇಲು ಅಷ್ಟೇ ಸೇಮ್ ಟು ಸೇಮ್ ಮಾಡೋದು. ಆ ಥರ ತಮ್ನೇಲು ಆದರೆ ಬೇರೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಆದರೆ ಸೇಮ್ ಟು ಸೇಮ್ ತಮ್ನೇಲ್ ಮಾಡೋದು. ಈ ಥರ ಮಾಡಿದ್ರೆ
ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗ್ಬೋದು. ಆಮೇಲೆ ಮಲ್ಟಿಪಲ್ ಸ್ಟ್ರೈಕ್ಸ್ ಕೂಡ ನಿಮಗೆ ಬರಬಹುದು. ದಯವಿಟ್ಟು ಈ ಥರ ತಪ್ಪು ಮಾಡಕ್ಕೆ ಹೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಮೊಂದು ಚಾನಲ್ ಡಿಲೀಟ್ ಆಗುತ್ತೆ. ಅದ್ರಗೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಒಂದು ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಮತ್ತೊಂದು ನೆಕ್ಸ್ಟ್ ಬಂದ್ಬಿಟ್ಟು 5ನೇಯ ತಪ್ಪು. ಈ 5ನೇಯ ತಪ್ಪು ಏನಂತ ನೀವು ಕೇಳಬಹುದು. ಮೇನ್ ಇದು ಅದೇನಂದರೆ ಕಾಪಿರೈಟ್ ಕಾಂಟೆಂಟ್. ತುಂಬ ಜನ ಏನಂದರೆ ಕಾಪಿರೈಟ್ಸ್ ಮಾಡ್ತಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮುಂಚೆ ವಿಡಿಯೋದಲ್ಲಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ನೋಡ್ತಾರಲ್ಲ, ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ಕಾಪಿರೈಟ್ಸ್ನ ಹೇಗೆ ಕ್ಲೇಮ್ ಮಾಡೋದು, ಕಾಪಿರೈಟ್ ಸ್ಟ್ರೈಕ್ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಈ ಶಾರ್ಟ್ಕಟ್ಟಾಗಿ ಹೇಳ್ಬಿಡ್ತೀನಿ. ಕಾಪಿರೈಟ್ಸ್ ಏನಂದರೆ ಒಬ್ಬರಿಂದ, ಉದಾಹರಣೆಗೋಸ್ಕರ ದೊಡ್ಡ ಯೂಟ್ಯೂಬರಿಂದ ಒಂದು ಇಮೇಜ್ ಆಗಲಿ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಅಂತ ಕಾಪಿ ಮಾಡಿಕೊಂಡು ಎಡಿಟಿಂಗ್ ಮಾಡಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬರ್ ಡಿಟೆಕ್ಟ್ ಮಾಡಿ ಅದನ್ನ ನೀವು ಕಾಪಿ ಮಾಡಿದ್ರೆ ತೊಗೊಳ್ಳಿ ನಿಮಗೆ ಕಾಪಿರೈಟ್ಸ್ ಅಂತಾರೆ, ನನಗೆ ಕಾಪಿರೈಟ್ಸ್ ಕೊಟ್ಬಿಟ್ಟಿರ್ತಾರೆ. ಅವಾಗ ಅದ್ರಗೋಸ್ಕರ ಹೇಳ್ತಿರೋದು. ಈ ಥರ ನೀವು ಕಾಪಿರೈಟ್ಸ್ ಮಾಡ್ತಾನೇ ಇದ್ದರೆ ನಿಮ್ಮ ಚಾನಲ್ ಡಿಲೀಟ್ ಆಗ್ಬೋದು. ಅದು ಹೆಂಗೆ ಅಂದರೆ, ಉದಾಹರಣೆಗೋಸ್ಕರ ನಿಮ್ಮ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಇದು ಮೊದಲನೇ ಉದಾಹರಣೆ. ಆ್ಯಕ್ಚುಲಿ ಸಖತ್ತಾಗಿ ವಿಡಿಯೋ ಹೋಗ್ತೈತೆ ನಿಮ್ಮದು ವೈರಲ್ಲು. ಆವಾಗ ಓನರ್ ಇರ್ತಾರಲ್ಲ, ನಿಮ್ಮ ಮೇಲೆ ಮಲ್ಟಿಪಲ್ ಸ್ಟ್ರೈಕ್ಸ್ ಕೂಡ ಕಳಿಸ್ಬೋದು. ಮಲ್ಟಿಪಲ್ ಅಂದರೆ 2ರಿಂದ 3 ಅಥವಾ ಜಾಸ್ತಿ ಕೂಡ ಸ್ಟ್ರೈಕ್ಸ್ ನಿಮಗೆ ಕಳಿಸಬಹುದು. ಎಷ್ಟು ಕಾಪಿರೈಟ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರಗೋಸ್ಕರ ಹೇಳ್ತಿರೋದು. ಮಲ್ಟಿಪಲ್ ಸ್ಟ್ರೈಕ್ಸ್ ಬಂದರೆ, ಉದಾಹರಣೆಗೋಸ್ಕರ ಹೇಳ್ತೀನಿ, 2 ಅಥವಾ 3 ಸ್ಟ್ರೈಕ್ಸ್ ಬಂದ್ಬಿಟ್ರೆ ನಿಮ್ಮೊಂದು ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಇದು ಮೊದಲನೇ ಉದಾಹರಣೆ. ಅಂದರೆ 2ನೇದು ಬಂದ್ಬಿಟ್ಟು ನೀವು ಓವರ್ ಆಗಿ ಕಾಪಿರೈಟ್ಸ್ ಮಾಡ್ತಿದ್ರೆ ಯೂಟ್ಯೂಬರ್ ನೋಡೋಷ್ಟು ನೋಡಿ ಇವು ತುಂಬ ಕಾಪಿ ಮಾಡ್ತಿದ್ರೆ ಓನಾಗಿ ಕಾಂಟೆಂಟ್ ಮಾಡ್ತಿಲ್ಲ ಅಂತ ಯೂಟ್ಯೂಬರ್ ತಾನಾಗಿ ನಿಮ್ಮ ಚಾನಲ್ ಡಿಲೀಟ್ ಮಾಡ್ತಾರೆ. ಅದ್ರಗೋಸ್ಕರ ಹೇಳ್ತಿರೋದು, ದಯವಿಟ್ಟು ಇಂಥ ತಪ್ಪುಗಳನ್ನು ಮಾಡಬೇಡಿ. ಆಮೇಲೆ ಇನ್ನು ನೆಕ್ಸ್ಟು 6ನೇಯ ತಪ್ಪು. ಈ 6ನೇಯ ತಪ್ಪು ಏನಂದರೆ, ತುಂಬ ಜನ ಈ ಒಂದು ತಪ್ಪು ಮಾಡ್ತಾರೆ. ಈ ಒಂದು ತಪ್ಪು ಏನಂದರೆ ತುಂಬ ಸೀರಿಯಸ್ ಇದೆ ಅಂತಲೇ ಹೇಳಬೇಕು. ಯೂಟ್ಯೂಬರ್ ಕೂಡ ಸೀರಿಯಸ್ ಆಕ್ಷನ್ ತೊಗೊಬೋದು. ಅದೇನಂದರೆ ಕಮ್ಯುನಿಟಿ ಗೈಡ್ಲೈನ್ಸ್. ತುಂಬ ಜನ ಗೊತ್ತಿಲ್ಲ ಈ ಕಮ್ಯುನಿಟಿ ಗೈಡ್ಲೈನ್ಸ್ ಏನು ಅಂತ. ಆ್ಯಕ್ಚುಲಿ ನನಗೂ ಕೂಡ ಗೊತ್ತಿರಲಿಲ್ಲ ಮುಂಚೆ, ಈಗ ಗೊತ್ತಾಗೈತೆ ನನಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಏನಂತ. ನೀವು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬ್ರೇಕ್ ಮಾಡಿದ್ರೆ ನಿಮಗೆ ಒಂದು ಕಾಪಿರೈಟ್ ಸ್ಟ್ರೈಕ್, ಅಂದರೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ನಿಮಗೆ ಕೊಟ್ಬಿಡ್ತಾರೆ ಯೂಟ್ಯೂಬರ್ನೇ. ಅದ್ರಗೋಸ್ಕರ ಹೇಳ್ತಿರೋದು, ದಯವಿಟ್ಟು ಈ ಇದು ಏನೈತಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಗ್ಗೆ ಪೂರ್ತಿ ನಾಲೆಜ್ ತಿಳ್ಕೊಳ್ಳಿ. ಇಲ್ಲ ಅಂದರೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ. 100% ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೀವು ಈ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ತಿಳ್ಕೊಬೇಕು. ಇಲ್ಲಾಂದರೆ ಮಿಸ್ಟೇಕಾಗಿ ನೀವು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬ್ರೇಕ್ ಮಾಡಿಬಿಡ್ತೀವಿ. ಉದಾಹರಣೆಗೋಸ್ಕರ ಅಂತ ಇಟ್ಕೊಳ್ಳಿ, ಮೊದಲನೇ ವಿಡಿಯೋ ಏನೋ ಒಂದು ತಪ್ಪಾಗಿರುತ್ತೆ, ಅದನ್ನ ಬ್ರೇಕ್ ಮಾಡಿಬಿಡ್ತಾರೆ. 2ನೇ ವಿಡಿಯೋ ಅಷ್ಟೇ, 3ನೇ ವಿಡಿಯೋ ಅಷ್ಟೇ. 3ನೇ ವಿಡಿಯೋ ನೀವು ಮಾಡ್ತಿರಲ್ಲ ಆ ಒಂದು ಸೇಮ್ ತಪ್ಪನ್ನ, ಆವಾಗ ಯೂಟ್ಯೂಬರ್ ನೋಡೋಷ್ಟು ನೋಡಿ ನಿಮ್ಮ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ. ನನಗೂ ಕೂಡ ಅಷ್ಟೇ. ಉದಾಹರಣೆಗೋಸ್ಕರ ಹೇಳ್ತೀನಿ, ನನ್ನ ಘಟನೆನೇ. ಆ್ಯಕ್ಚುಲಿ ನಾನು ಲೈವ್ ಹೋಗಿದೆ ಮೊದಲ ಬಾರಿ ಕಂಪ್ಯೂಟ್ರಲ್ಲಿ. ಆವಾಗ ಯೂಟ್ಯೂಬ್ ನನ್ನ ಡಿಟೆಕ್ಟ್ ಮಾಡಿ ಇವ್ನು ಚಿಕ್ಕ ಹುಡುಗ ಅಂತ. ಆ್ಯಕ್ಚುಲಿ ಚಿಕ್ಕ ಹುಡುಗರು ಇವರು ಅವೈಲೇಬಲ್ ಇಲ್ಲ. ಆದರೆ ನಾನು ಮುಂಚೆ 12 ವರ್ಷ ಇದೆ, ಹಾಗೆ ಈಗ ನಾನು 13 ವರ್ಷ ಆಗಿದ್ದೀನಿ. 13 ಇಲ್ಲಾಂದರೆ 30+ ಏಜ್ ಇರಬೇಕು ಯೂಟ್ಯೂಬ್ಗೆ. ಆವಾಗ ಅಲೋ ಮಾಡ್ತಾರೆ. ಇಲ್ಲ ಅಂದ್ರೇ ನಾನು ಹೇಳ್ದಲ್ಲ, ಈ ಥರ ಕಮ್ಯುನಿಟಿ ಗೈಡ್ಲೈನ್ಸ್ ನೀವು ಬ್ರೇಕ್ ಮಾಡಿದ್ದೀರಾ ನಿಮಗೆ ಸ್ಟ್ರೈಕ್ ಕೊಡ್ತೀವಂತ. 90 ದಿವಸವರೆಗೂ ಆ ಒಂದು ಪರ್ಟಿಕ್ಯುಲರ್ ಫ್ಯೂಚರ್ ಇರುತ್ತಲ್ಲ, ಏನಾದರೂ ತಪ್ಪು ಮಾಡಿರ್ತಾರಲ್ಲ ಅದ್ರ ಬಗ್ಗೆ, ಆ ಒಂದು ಪರ್ಟಿಕ್ಯುಲರ್ ಫ್ಯೂಚರು 90 ದಿವಸ ನಿಮಗೆ ಬ್ಲಾಕ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಯೂಟ್ಯೂಬ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಹೇಳಿದ್ರೆ, ದಯವಿಟ್ಟು ಇದನ್ನ ಅನ್ಬ್ಲಾಕ್ ಮಾಡಿ ಫ್ಯೂಚರ್ ನಾನು ನನ್ನ ತಂದೆ ಜೊತೆ ಲೈವ್ ಬರ್ತೀನಿ ಅಂತ ಹೇಳಿದೆ. ಆವಾಗ ಯೂಟ್ಯೂಬರು ಸರಿ ಆಯಿತು ಅಂತ 30 ಡೇಸ್ಗೆ ಆ ಒಂದು ಟೈಮ್ನ ಕಟ್ ಮಾಡಿ ನನ್ನ ಒಂದು ಲೈವ್ನ ಅನ್ಬ್ಲಾಕ್ ಮಾಡಿ ಕೊಟ್ಟರು. ಅಂದರೆ ಓಪನ್ ಮಾಡಿ ಕೊಟ್ಟರು ನನ್ನ ಒಂದು ಲೈವ್ನ. ಅದ್ರಗೋಸ್ಕರ ಹೇಳ್ತಿರೋದು, ದಯವಿಟ್ಟು ಈ ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನೈತೆ ಗೈಡ್ಲೈನ್ಸು ಅಂತ ದಯವಿಟ್ಟು ಇದ್ರ ಬಗ್ಗೆ ಪೂರ್ತಿ ನಾಲೆಜ್ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಹೇಳ್ದಲ್ಲ, ಮಿಸ್ಟೇಕಾಗಿ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗಬಹುದು. ಅದ್ರಗೋಸ್ಕರ ಹೇಳ್ತಿರೋದು. ಇನ್ನು ಕೊನೆಯದಾಗಿ 7ನೇಯ ತಪ್ಪು. 7ನೇ ತಪ್ಪೇನಂದರೆ, ತುಂಬ ಜನ ಈ ಒಂದು ತಪ್ಪು ಮಾಡೋಕ್ಕೆ ಹೋಗಲ್ಲ. ಅದೇನಂದರೆ ಆದ್ರೂ ಅವೇರ್ ಇರಬೇಕು ಇದ್ರಿಗೆ. ತುಂಬ ಜನ ಹೇಳ್ತಿದ್ರು ನನಗೆ, ಬರತ್ತೇನೋ ನನಗೆ ಇಮೇಲಲ್ಲಿ ಪ್ರಮೋಷನ್ಸ್ ಅಂತ ಬರ್ತಿದೆ, ಪ್ರಮೋಷನ್ಸ್ ಇದು ಪ್ರಮೋಟ್ ಮಾಡಬೇಕಾ ಇದು ಅಂತ ತುಂಬ ಜನ ಕೇಳ್ತಿದ್ರು. ಆ್ಯಕ್ಚುಲಿ ಇದೆಲ್ಲ ಫೇಕ್ ಅಂತಲೇ ಹೇಳಬೇಕು. ಇದೆಲ್ಲ ಪೂರ್ತಿ ಫೇಕ್ ಇರುವಂಥದ್ದು. ನಿಮಗೆ ಪ್ರಮೋಷನ್ಸ್ ಯಾವಾಗ ರಿಸೀವ್ ಆಗೋದಂದರೆ
2-3 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ಇರಬೇಕು. ಆವಾಗ ನಿಮಗೆ ಪ್ರಮೋಷನ್ಸ್ ಎಲ್ಲ ನಿಮಗೆ ಬರೋದು. ಚಿಕ್ಕ ಯೂಟ್ಯೂಬರ್ ಇದ್ದು ಈ ಥರ ಎಲ್ಲ ಪ್ರಮೋಷನ್ಸ್ ಬರಲ್ಲ, ಇದೆಲ್ಲ ಫೇಕು ಪ್ರಮೋಷನ್ಸು. ಆ್ಯಕ್ಚುಲಿ ಈ ಫೇಕ್ ಪ್ರಮೋಷನ್ಸ್ ಏನಂದರೆ ನಿಮ್ಮ ಒಂದು ಚಾನಲ್ನ ಹೈಜಾಕ್ ಮಾಡೋಕ್ಕೆ ಅಥವಾ ಹ್ಯಾಕ್ ಮಾಡೋಕ್ಕೆ ನಿಮ್ಮ ಒಂದು ಚಾನಲ್ನ ಈ ಥರ ನಿಮಗೆ ಕಳಿಸ್ತಾರೆ. ಈಗ ಉದಾಹರಣೆಗೋಸ್ಕರ ನಾನು ನಂದೇ ಚಾನಲ್ ಅಂತ ಇಟ್ಕೊಳ್ಳಿ, ಹೇಳ್ತಾ ಇದ್ದೀನಲ್ಲ, ಉದಾಹರಣೆಗೋಸ್ಕರ ಅಷ್ಟೇ ಹೇಳ್ತಿರೋದು. ನಾನು ಪ್ರಮೋಷನ್ ನೋಡಿದೆ, ಅದ್ರ ಬಗ್ಗೆ ಕ್ಲಿಕ್ ಮಾಡಿ ನೋಡಿದಾಗ, ಆದರೆ ನಂಗೆ ಗೊತ್ತಿರಲಿಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗೋಯ್ತು. ಹ್ಯಾಕ್ ಆಗಿದಾಗ ನನಗೆ ಆಕ್ಸೆಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅದ್ರಗೋಸ್ಕರ ಹೇಳ್ತಿರೋದು. ಆವಾಗ ಹ್ಯಾಕರ್ ಏನೈತಲ್ಲ ಅವನು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತಾನೆ ಡಿಫ್ರೆಂಟ್ ಕಾಂಟೆಂಟ್ ಬಗ್ಗೆ. ಆವಾಗ ಯೂಟ್ಯೂಬ್ನವರು ರೆಕಗ್ನೈಸ್ ಮಾಡಿ ಇದು ಬೇರೆಯವ್ರದ್ದು ಅಂತ, ಹ್ಯಾಕ್ ಮಾಡಿದವರೇನೋ ಅಂತ ಅವರೇ ಮಲ್ಟಿಪಲ್ ಸ್ಟ್ರೈಕ್ಸ್ ಕೊಟ್ಬಿಟ್ಟು ಯೂಟ್ಯೂಬ್ ಅವರೇ ಆ ಒಂದು ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ಅದ್ರಗೋಸ್ಕರ ನಾನು ಹೇಳ್ತಿರೋದು, ಇಂಥ ಪರಿಸ್ಥಿತಿ ಬಂದರೆ ಯೂಟ್ಯೂಬ್ ಅವ್ರ ಹತ್ರ ನೀವು ಹೆಲ್ಪ್ ಕೇಳಬೇಕು. ಆವಾಗ ಯೂಟ್ಯೂಬ್ ಅವರು ನಿಮಗೆ ಸಾಲ್ವ್ ಮಾಡಿ ಕೊಟ್ಬಿಡ್ತಾರೆ. ಆಮೇಲೆ ದಯವಿಟ್ಟು ಈ ಥರ ನೋಡೋಕ್ಕೆ ಹೋಗ್ಬಿಡಿ, ಇದೆಲ್ಲ ಫೇಕ್ ಪ್ರಮೋಷನ್ಸು. ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದ್ದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗ್ಬೋದು, ಅಥವಾ ನಿಮ್ಮ ಒಂದು ಏನೈತಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅದನ್ನು ಹ್ಯಾಕ್ ಮಾಡಿ ಅವಾಗ ನಿಮ್ಮ ಒಂದು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಐತಲ್ಲ ಅದಷ್ಟು ಲೂಟಿ ಮಾಡ್ತಾರೆ ಹ್ಯಾಕರ್ಸು. ಅದ್ರಗೋಸ್ಕರ ಹೇಳ್ತಾರೆ ದಯವಿಟ್ಟು ಅವೇರ್ ಆಗಿರಿ ಈ ಒಂದು ಪ್ರಮೋಷನ್ಸ್ ಬಗ್ಗೆ ಎಲ್ಲ. ಆಮೇಲೆ ಇಷ್ಟು ಹೇಳಿದ್ನಲ್ಲ 7 ತಪ್ಪಿನಲ್ಲಿ, ದಯವಿಟ್ಟು ಇಂಥ 7 ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ದಿಲ್ಲ, ಇಂಥ 7 ತಪ್ಪಿನಲ್ಲಿ ಒಂದು ತಪ್ಪಾದರೂ ಮಾಡಿದ್ರು ನಿಮ್ಮ ಚಾನಲ್ 100% ಡಿಲೀಟ್ ಆಗೋ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಮತ್ತು ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಈ ಥರನೇ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಆಮೇಲೆ ನಾನು ಹೇಳ್ದಲ್ಲ, ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನೋಡ್ತಾರಲ್ಲ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ, ದಯವಿಟ್ಟು ಇದನ್ನ ತೊಗೊಂಡು ನನಗೆ ವಾಟ್ಸ್ಯಾಪ್ ಮಾಡಿ, 100% ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಮತ್ತು ಈ ಥರ ವಿಡಿಯೋಸ್ ಬೇಕಾದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದು ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದರೆ ನಾನು ಸಬ್ಸ್ಕ್ರೈಬ್ ಮಾಡಿರೋ, ಲೈಕ್ ಮಾಡೋರು, ಶೇರ್ ಮಾಡೋರು, ಕಮೆಂಟ್ ಮಾಡೋರು ನನಗೆ ತುಂಬ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ನಾನು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.